ನಡೆದಾಡುವ ದೇವರು ತ್ರಿವಿಧ ದಾಸೋಹಿಯ ಜನ್ಮದಿನೋತ್ಸವ. ಲಿಂಗೈಕ್ಯ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ವಿಶೇಷ ಅಲಂಕಾರ. ಮಠದಲ್ಲಿ ಕಳೆಗಟ್ಟಿದ ಹಬ್ಬದ ವಾತಾವರಣ, ಹರಿದು ಬಂದ ಭಕ್ತ ಸಾಗರ. ಇಂದು ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ 119ನೇ ಜನ್ಮದಿನೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನ ತುಮಕೂರು ಮಾತ್ರವಲ್ಲದೆ ರಾಜ್ಯದಾದ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳ ಜನ್ಮದಿನೋತ್ಸವದ ಅಂಗವಾಗಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಶ್ರೀಗಳ ಜನ್ಮದಿನದ ಅಂಗವಾಗಿ ಶ್ರೀಗಳ ಗದ್ದುಗೆಗೆ ವಿಶೇಷ ಹೂಗಳು ಹಾಗೂ ರುದ್ರಾಕ್ಷಿಯಿಂದ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆ 5 ಗಂಟೆಯಿಂದಲೇ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ರುದ್ರಾಭಿಷೇಕ ಸೇರಿ ವಿಶೇಷ ಪೂಜೆ, ಮಂತ್ರ ಪಠಣೆ ಮಾಡಲಾಯಿತು. ಬಳಿಕ ಶಿವಕುಮಾರ ಸ್ವಾಮೀಜಿಗಳ ಪ್ರತಿಮೆಯನ್ನ ರುದ್ರಾಕ್ಷಿ ಮಂಟಪದಲ್ಲಿ ಇರಿಸಿ ಮಠದ ಆವರಣದಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಮೆರವಣಿಗೆಯಲ್ಲಿ ಮಹಿಳೆಯರು ಪೂರ್ಣ ಕುಂಭ ಹೊತ್ತು ಸಾಗಿದ್ರು. ಜೊತೆಗೆ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದು ಮೆರವಣಿಗೆಗೆ ಮೆರುಗು ತಂತು. ಸಿದ್ಧಗಂಗಾ ಶ್ರೀಗಳ ಜನ್ಮದಿನೋತ್ಸವದ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದೇ ಮೊದಲ ಬಾರಿಗೆ ತುಮಕೂರಿಗೆ ಆಗಮಿಸಿದ್ದು ಸಿದ್ಧಗಂಗಾ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ, ಗೃಹ ಸಚಿವರಾದ ಪರಮೇಶ್ವರ್, ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ ಸೇರಿ ಗಣ್ಯಾತಿ ಗಣ್ಯರು ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಮಠದ ಆವರಣದಲ್ಲಿ ಶ್ರೀಗಳ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ವೇದಿಕೆ ಮೇಲೆ ಗಣ್ಯರು ಶ್ರೀಗಳ ಗುಣಗಾನ ಮಾಡಿದ್ರು. ಗುರುವಂದನಾ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ವಿಶೇಷವಾಗಿ ತಯಾರಿಸಲಾಗಿದ್ದ ಬಸವಣ್ಣ ಅವರ ಪುತ್ಥಳಿಯನ್ನು ನೀಡಿ ಗೌರವ ಸಲ್ಲಿಸಲಾಯಿತು. ಅದೇ ರೀತಿಯಾಗಿ ವೇದಿಕೆ ಮೇಲಿದ್ದ ಗಣ್ಯರಿಗೆ ಮಠದ ಸಿದ್ಧಲಿಂಗ ಶ್ರೀಗಳು ಗೌರವ ಸಮರ್ಪಣೆ ಮಾಡಿದ್ರು. ಇನ್ನು ಗುರುವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಓಂ ನಮಃ ಶಿವಾಯ ಅಂತ 3 ಬಾರಿ ಉದ್ಘರಿಸಿದ್ರು. ಸಹೋದರ ಸಹೋದರಿಯರೇ, ನಿಮಗೆ ನನ್ನ ಸಪ್ರೇಮ ವಂದನೆಗಳು ಅಂತ ಕನ್ನಡದಲ್ಲಿ ಭಾಷಣ ಆರಂಭಿಸಿದ್ದು ಭಕ್ತಾದಿಗಳು ಚಪ್ಪಾಳೆ ಹೊಡೆದು ಸಂತಸ ವ್ಯಕ್ತಪಡಿಸಿದ್ರು. ಸಿದ್ಧಗಂಗಾ ಮಠಕ್ಕೆ ಬಂದಿರೋದು ನನಗೆ ಖುಷಿಯಾಗಿದೆ. ಇಲ್ಲಿಗೆ ಬಂದು ಮಕ್ಕಳನ್ನ ಭೇಟಿಯಾಗಿ ಸಾಧು ಸಂತರ ಆಶೀರ್ವಾದ ಪಡೆದಿದ್ದು ಸಂತಸ ತಂದಿದೆ. ಶಿವಕುಮಾರ ಶ್ರೀಗಳು ದೈಹಿಕವಾಗಿ ಇಲ್ಲದೇ ಇದ್ರೂ ಕೂಡ ಅವರ ಸೇವೆ ಜೀವಂತವಾಗಿದೆ. ಶ್ರೀಗಳು ಅನಾಥ, ಬಡ ಮಕ್ಕಳಿಗೆ ಶಿಕ್ಷಣ, ದಾಸೋಹ ಆಶ್ರಮದ ಮೂಲಕ ಸೇವೆ ಮಾಡ್ತಾ ಇದ್ದು ದೇಶದ ವಿಕಾಸಕ್ಕೆ ಸಿದ್ಧಗಂಗಾ ಮಠದ ಪಾತ್ರ ಬಹುದೊಡ್ಡದಾಗಿದೆ ಅಂತ ಸಿದ್ಧಗಂಗಾ ಶ್ರೀಗಳ ಸೇವೆಯನ್ನ ಗುಣಗಾನ ಮಾಡಿದ್ರು. ಸಿದ್ಧಗಂಗಾ ಮಠ ಶ್ರೀ ಶ್ರೀ सिद्धलिंगा स्वामी जी, देवी और सजनों, प्यारे बच्चों, नमस्कार, जुहार। ओम नमः शिवाय, ओम नमः शिवाय, ओम नमः शिवाय। ये उद्घोष ये मठों का आत्मा है। ಸಹೋದರ ಸಹೋದರಿಯರೇ, ತಮಗೆ ಎಲ್ಲರಿಗೂ ನನ್ನ ಸಪ್ರೇಮ ನಮಸ್ಕಾರಗಳು. श्री शिव कुमार स्वामी जी की जयंती और गुरुवंदना के शुभ अवसर पर यहाँ उपस्थित होकर मुझे बहुत प्रसन्नता हो रही है। मुझे यहाँ आके श्री शिव कुमार स्वामी जी के सानिध्य मिला, उनको नमन करने का, ये मठ का पवित्रता को अनुभव करने का मुझे जो मौका मिला, इसीलिए समन्ना जी को मैं बहुत बहुत धन्यवाद देना चाहती हूँ और प्रहलाद जी को भी बहुत धन्यवाद देना चाहती हूँ। उन्होंने ये पवित्र मठ
को दर्शन करने के लिए, बच्चों से मिलने के लिए, यहाँ के पवित्र संतों के से मिलने के लिए मुझे मौका दिया गया, इसलिए उनको बहुत बहुत धन्यवाद देना चाहती हूँ। मैं मानती हूँ कि श्री शिव कुमार स्वामी जी जैसे संत हमारे समाज और राष्ट्र की आत्मा को स्वरूप प्रदान करते हैं। उनका भौतिक शरीर वर्ष 2019 में परम तत्व में विलीन हो गया, परंतु उनकी अध्यात्म धारा समाज का और देश का सदैव सिंचित पोषण करती रहेगी। हमारी परंपरा में प्रार्थना है, जीवेम शरदः शतम भूयश्च शरदेह शतात्। ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದು, ಸಿದ್ಧಗಂಗಾ ಮಠಕ್ಕೆ ಬಂದರೆ ದೇವಲೋಕದ ಅನುಭವ ಆಗತ್ತೆ. ಇದೊಂದು ಆಧುನಿಕ ಧಾರ್ಮಿಕ ಮಠ. ಶಿಕ್ಷಣದೊಂದಿಗೆ ಸಂಸ್ಕಾರ ಕೊಡುವ ಏಕೈಕ ಮಠ ಅಂದ್ರೆ ಸಿದ್ಧಗಂಗಾ ಮಠ. ಶಿವಕುಮಾರ ಶ್ರೀಗಳು ಅದೆಷ್ಟೋ ಭಕ್ತರ ಕಣ್ಣೀರು ಒರೆಸಿದ್ದಾರೆ. ಈಗಲೂ ಶಿವಕುಮಾರ ಶ್ರೀಗಳು ಹಾಕಿಕೊಟ್ಟ ದಾರಿಯಲ್ಲಿ ಮಠ ನಡೀತಾ ಇದೆ ಅಂತ ಶ್ರೀಗಳ ಸೇವೆಯನ್ನ ನೆನೆದರು. ಇಂದು ತುಮಕೂರಿಗೆ ಕಾಲಿಡುತ್ತಿದ್ದರೆ ವಿಶೇಷವಾಗಿ ಶಿವಕುಮಾರ ಸ್ವಾಮೀಜಿಯವರನ್ನ ಪ್ರತ್ಯಕ್ಷವಾಗಿ ಅನೇಕ ಬಾರಿ ದರ್ಶನವನ್ನು ಪಡೆದಂಥ ಭಾಗ್ಯ ನಂದು ಇದೆ. ಹಾಗಾಗಿ ಇಲ್ಲಿ ಬಂದಾಗ ಒಂದು ರೀತಿ ದೇವಲೋಕಕ್ಕೆ ಬಂದಂಥ ಅನುಭವ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ಧಗಂಗಾ ಮಠ ಕೇವಲ ಉಳಿದಂತೆ ಒಂದು ಮಠ ಅಲ್ಲ, ಅದು ಆಧುನಿಕ ಸಂಸ್ಕಾರ ಕೇಂದ್ರ. ಅದು ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ವಿಶ್ವದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇರಲಾರದಂತಹ ಸಾಮಾನ್ಯ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತಹ ಏಕೈಕ ಒಂದು ಯಾವುದಾದರೂ ಕೇಂದ್ರ ಇದ್ದರೆ ಅದು ಸಿದ್ಧಗಂಗಾ ಮಠ. ಅದು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ. ಶಿವಕುಮಾರ ಸ್ವಾಮೀಜಿಯವರೊಬ್ಬ ಶಕ್ತಿಯಾಗಿ ಕಂಡರು ನಮ್ಮೆಲ್ಲರಿಗೂ. ಅವರು ಕೇವಲ ಒಬ್ಬ ಮಹಾನ್ ಸಂತ ಅಷ್ಟೇ ಅಲ್ಲ, ಮಹಾನ್ ಸಂತರಂತೂ ಹೌದೇ ಹೌದು, ಅದರ ಜೊತೆಗೆ ಹಸುವಿನ ನೋವನ್ನು ಅರ್ಥ ಮಾಡಿಕೊಂಡ ಹೃದಯದ ಕಥೆ ಡಾಕ್ಟರ್ ಶಿವಕುಮಾರ್ ಅವ್ರದ್ದು. ಕಣ್ಣೀರನ್ನು ಒರೆಸಿರುವ ಕಥೆ ಡಾಕ್ಟರ್ ಶಿವಕುಮಾರ್ ಅವ್ರದ್ದು. ಪರಮ ಪೂಜ್ಯ ಶಿವಕುಮಾರ್ ಅವ್ರದ್ದು. ಅನಾಥರಿಗೆ ಅಪ್ಪನಾದಂಥ ಕಥೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ಇನ್ನು ಸಿದ್ಧಲಿಂಗ ಶ್ರೀಗಳು ಮಾತನಾಡಿ, ನಮ್ಮ ವೀರಶೈವ ಲಿಂಗಾಯತ ಮಠಗಳು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿದ್ದಾವೆ. ನಮ್ಮ ವೀರಶೈವ ಲಿಂಗಾಯತ ಮಠಗಳು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು 2 ಸಲ ಕೊಟ್ಟಿದ್ದಾರೆ. ಅಲ್ಲದೆ ರಾಷ್ಟ್ರಪತಿಯ ಸೇವೆಯನ್ನ ಸಿದ್ಧಲಿಂಗ ಶ್ರೀಗಳು ಶ್ಲಾಘಿಸಿದರು. ನಮ್ಮ ಕರ್ನಾಟಕ ಅತ್ಯಂತ ಪುಣ್ಯವಾದಂತಹ ಭೂಮಿ. ಮೈಸೂರಿನಿಂದ ಬೆಳಗಾಮವರೆಗೆ, ಇಲ್ಲಿಂದ ಬೀದರ್ವರೆಗೆ, ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಮಠಗಳು ಇವತ್ತು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರದಲ್ಲಿ ಇವತ್ತು ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಕೊಂಡು ಬರ್ತಾ ಇರುವಂತಹದ್ದು ನಿಮ್ಮೆಲ್ಲರಿಗೂ ಕೂಡ ವೇದ್ಯವಾಗಿರುವಂತಹದ್ದು. ಆ ಪರಂಪರೆಯ ಸಾಲಿನಲ್ಲಿ ಸಿಲ್ಲುವಂತಹ ಮಠ ನಮ್ಮ ಸಿದ್ಧಗಂಗಾ ಶ್ರೀಮಠ. ಅದರಲ್ಲಿ ಎತ್ತರವಾದಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅಂದರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಗಳವರು ಅಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ನಮ್ಮ ಪರಮ ಪೂಜ್ಯರು ಸುದೀರ್ಘವಾದಂತಹ ಆಯುಷ್ಯವನ್ನು ಹೊಂದಿದಂತಹ ಅವರು 111 ವರ್ಷಗಳ ಕಾಲ ಅವರ ಜೀವಿತಾವಧಿ ಇದ್ದಂತಹದ್ದು. ಅದರಲ್ಲಿ 89 ವರ್ಷಗಳ ಕಾಲ ಸಮಾಜಕ್ಕಾಗಿ ಸೀಮಿತವಾಗಿ ಇಟ್ಟಂತಹ ಅವರು. ಬಹುಶಃ ನಾಡಿನ ಉದ್ದಗಲದಲ್ಲಿ ಇಷ್ಟು ಅಗಲದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದೇ ಸ್ಥಾನದಲ್ಲಿದ್ದು ಒಂದೇ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡಿದಂಥ ಉದಾಹರಣೆಯನ್ನು ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ಹಾಗೆ ನಮ್ಮ ಪರಮ ಪೂಜ್ಯರು ತಮ್ಮ ಬದುಕನ್ನು ಸಮಾಜಕ್ಕೆ ಅರ್ಪಣೆ ಮಾಡಿರುವಂತಹ ಅವರು. ಅವರ ಆಚಾರ ವಿಚಾರ, ಅವರ ನಡೆನುಡಿ, ಅವರ ಪದ್ಧತಿ ಇವತ್ತಿಗೂ ಕೂಡ ಅದು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಸ್ಮಯ ಹಾಗೂ ಒಂದು ಪವಾಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ದಾರಿಯಲ್ಲಿ ನಡೆಯುವಂತಹದ್ದು ಅತ್ಯಂತ ಕಠಿಣವಾಗಿರುವಂತಹ ಒಂದು ದಾರಿಯನ್ನು ಪೂಜ್ಯರು ಸವಿಸಿರುವಂತಹ ಅವರು. ಅವರ ಬದುಕಿನಲ್ಲಿ 2 ಮುಖ್ಯವಾದಂತಹ ಘಟನೆಗಳು. ಒಂದು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅದು ಯಾರಿಗೆ? ಗ್ರಾಮಾಂತರ ಮಕ್ಕಳ ಶಿಕ್ಷಣಕ್ಕೆ ಉತ್ತಮ ಶಿಕ್ಷಣ ಕೊಡಬೇಕು. ಆದರೆ ಜೊತೆಯಲ್ಲಿ ಆ ಗ್ರಾಮಾಂತರ ಮಕ್ಕಳಲ್ಲಿ ಗ್ರಾಮಾಂತರ ಶಾಲೆಗಳನ್ನು ತೆರೆಯಬೇಕು.
ಆ ಮೂಲಕ ಗ್ರಾಮಾಂತರದಲ್ಲಿರುವ ಹೆಣ್ಣು ಮಕ್ಕಳಿಗೆ 10ನೇ ತರಗತಿ ಶಿಕ್ಷಣ ಆಗಬೇಕು ಅನ್ನುವಂತಹ ಬಹುದೊಡ್ಡ ಆಸೆಯನ್ನು ನಮ್ಮ ಪರಮಪೂಜ್ಯರು ಇಟ್ಕೊಂಡಂತಹ ಅವರು ಸ್ವತಂತ್ರ ಪೂರ್ವದಿಂದ ಅವರ ಗುರುಗಳಾಗಿದ್ದಂತಹ ಉದ್ದಾನ ಶ್ರೀಗಳವರು ಏನು ಸ್ಥಾಪನೆ ಮಾಡಿದಂತಹ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ, ಜಾತ್ಯತೀತವಾಗಿ ಎಲ್ಲ ಮಕ್ಕಳಿಗೂ ಆಶ್ರಯವನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನು ಪೂಜ್ಯರು ನೆರವೇರಿಸಿಕೊಂಡು ಬಂದಿರುವಂತಹದ್ದು ಈ ನಾಡಿನ ಭಾಗ್ಯ ಅನ್ನುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಇನ್ನು ಸಿದ್ಧಗಂಗಾ ಶ್ರೀಗಳ ಜನ್ಮದಿನೋತ್ಸವಕ್ಕೆ ಆಗಮಿಸಿದ್ದ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಅಭಿಮಾನಿಯೊಬ್ಬರು ದ್ರೌಪದಿ ಮುರ್ಮು ಅವರ ಫೋಟೋವನ್ನ ಸ್ಕೆಚ್ ಮಾಡಿಕೊಂಡು ಬಂದಿದ್ದು, ಆ ಸ್ಕೆಚ್ ಅನ್ನ ರಾಷ್ಟ್ರಪತಿಯವರ ಭದ್ರತಾ ಸಿಬ್ಬಂದಿ ಪಡೆದುಕೊಂಡಿದ್ದು ವಿಶೇಷವಾಗಿತ್ತು. ಇನ್ನು ತುಮಕೂರು ಜಿಲ್ಲೆಯಾದ್ಯಂತ ಸಿದ್ಧಗಂಗಾ ಶ್ರೀಗಳ ಜನ್ಮದಿನೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದು, ಇತ್ತ ಮಧುಗಿರಿಯಲ್ಲೂ ಭಕ್ತಾದಿಗಳು ಅನ್ನ ಸಂತರ್ಪಣೆ ಮೂಲಕ ಆಚರಣೆ ಮಾಡಿ ಭಕ್ತಿ ಮೆರೆದ್ರು. ಮಧುಗಿರಿಯ ಅಯ್ಯ ಹೋಟೆಲ್ನಿಂದ ಶ್ರೀಗಳ ಜನ್ಮದಿನೋತ್ಸವವನ್ನ ನೂರಾರು ಮಂದಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ರು. ನೂರಾರು ಮಂದಿ ಭಕ್ತರು ಪ್ರಸಾದ ಸೇವಿಸಿದ್ರು. ಇತ್ತ ಸಿದ್ಧಗಂಗಾ ಮಠಕ್ಕೆ ಬೆಳಗ್ಗೆಯಿಂದಲೇ ಸಾವಿರಾರು ಮಂದಿ ಭಕ್ತರು ಆಗಮಿಸಿ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ಭಕ್ತಿಯಲ್ಲಿ ಬೆಂದೆದ್ದು ಪುನೀತರಾದರು. ಶ್ರೀಗಳ ಆಶಯದಂತೆ ಮಠಕ್ಕೆ ಬಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಜೊತೆಗೆ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಿದ್ಧಗಂಗಾ ಶ್ರೀಗಳ ಜನ್ಮದಿನೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದು ಭಕ್ತಿ ಪರಾಕಾಷ್ಠೆ ಮೆರೆಯಲಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.